ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ನಾನು ಆರಾಮದೀನಿ. ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ. ಇವತ್ತು ಫುಲ್ಲು ಮಳೆ ಹತ್ಬಿಟ್ಟಿತ್ತು ಇಲ್ಲಿ. ಹಾಗಾಗಿ ಸ್ವಲ್ಪ ಮಕ್ಕಳಿಗೂ ನಮಗೂ ಯಾರಿಗೂ ಹುಷಾರಿರಲಿಲ್ಲ. ಫುಲ್ಲು ನೆಗಡಿ, ಕೆಮ್ಮು. ಇದು ಮಳೆಗಾಲದಲ್ಲಿ ಇದೆಲ್ಲ ಕಾಮನ್ ಅಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಈ ಟೀ ರೆಡಿ ಮಾಡ್ತಿದ್ದೀನಿ. ಇದಕ್ಕೇನಿಲ್ಲ, ಚಕ್ಕೆ, ಜೀರಿಗೆ, ಲವಂಗ ಹಾಕಿ, ತುಳಸಿ ಎಲೆ ಇದನ್ನೆಲ್ಲ ಹಾಕಿ ಕುದಿಸಿ ಆಮೇಲೆ ಅದನ್ನು ಸೋಸ್ಕೊಂಡು ಇವತ್ತು ಮಕ್ಕಳಿಗೂ ಸ್ಕೂಲಿಗೆ ಹೋಗಿರಲಿಲ್ಲ. ಅವರಿಗೆ ಆರಾಮಿರಲಿಲ್ಲ, ಹಾಗಾಗಿ ಸ್ಕೂಲಿಗೆ ಕಳಿಸ್ಲಿಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಜೇನುತುಪ್ಪನ ಆ್ಯಡ್ ಮಾಡ್ತಿದ್ದೀನಿ. ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಮಕ್ಕಳೆಲ್ಲ ಇನ್ನೂ ಎದ್ದಿರಲಿಲ್ಲ, ಹಾಗೆ ಮಲಗಿದ್ರು. ಇವಾಗೂ 10:30 ಮೇಲೆ ನಾನು ಮಾಡ್ತಿರೋದು. ಸ್ವಲ್ಪ ಲೇಟಾಗಿ ಎದ್ವಿ ಇವತ್ತು, ಆರಾಮಿಲ್ಲ ಹಾಗಾಗಿ ಸ್ವಲ್ಪ ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ಟೀ ಕುಡಿದೆ. ನೆಕ್ಸ್ಟ್ ಮಕ್ಕಳಿಗೂ ಆರಾಮಿರಲಿಲ್ಲ, ಹಾಗಾಗಿ ನಾನು ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೇನುತುಪ್ಪ, ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಕಾಳು ಮೆಣಸಿನ ಪೆಪ್ಪರ್ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಸ್ವಲ್ಪ ಕೆಮ್ಮು ಕಡಿಮೆ ಆಗುತ್ತೆ, ಕಫ ಕಡಿಮೆ ಆಗುತ್ತೆ, ಹಾಗೆ ನೆಗಡಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಕಾದರೆ ಶುಂಠಿ ರಸ ಇದ್ದರೆ ಅದನ್ನು ಜಜ್ಜಿ ಹಾಕ್ಕೋಬೋದು. ಶುಂಠಿ ರಸ ಇರಲಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ನಾನು. ಇದನ್ನು ಮಕ್ಕಳಿಗೆ ಎದ್ದ ತಕ್ಷಣ ಕೊಡೋದಕ್ಕಿಂತ ಸ್ವಲ್ಪ ಬ್ರೇಕ್ಫಾಸ್ಟ್ ಅದೆಲ್ಲ ಆದಮೇಲೆ ಕೊಟ್ಟರೆ ಸ್ವಲ್ಪ ಉತ್ತಮ. ಯಾಕಂದರೆ ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಐಟಮ್ಸ್ ಹಾಕಿರೋದೆಲ್ಲ ತಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆಮೇಲೆ ಇನ್ನೊಂದು ರೆಮಿಡಿನ ಟ್ರೈ ಮಾಡಿದೆ ನಾನು. ಮೂಗೇನಾದರೂ ಬ್ಲಾಕ್ ಆಗಿತ್ತಂದರೆ, ನೆಗಡಿ ಬಂದು ಈ ಥರ ಒಂದು ಪಿನ್ಗೆ ಕಾಳು ಮೆಣಸನ್ನು ಚುಚ್ಚಿ ಅದನ್ನು ಸ್ವಲ್ಪ ಸುಟ್ಟು ಅದರ ವಾಸನೆನ ಮಕ್ಕಳಿಗೆ ತೋರಿಸ್ಬೇಕು. ಅದು ತೋರಿಸೋದ್ರಿಂದ ಕಫ ಎಲ್ಲ ಕರಗುತ್ತೆ. ಹಾಗೆ ಮೂಗೇನಾದರೂ ಬ್ಲಾಕೇಜ್ ಆಗಿದ್ದರೆ ಅದು ರಿಲೀಫ್ ಅನಿಸುತ್ತೆ. ಬ್ಲಾಕ್ ತೆಗೆದು ಸ್ವಲ್ಪ ಮೂಗೆಲ್ಲ ಓಪನ್ ಆಗುತ್ತೆ. ಮತ್ತು ಇನ್ನೊಂದು ಮನೆಮದ್ದು ಅಂದರೆ ಅಜ್ವಾನ ಇರುತ್ತಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಪ್ಯಾನಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಕಪ್ಪಗೆಲ್ಲ ಒತ್ತಿಸ್ಬಾರ್ದು. ಅದನ್ನೆಲ್ಲ ಈ ಥರ ಲೈಟಾಗಿ ಅರೋಮ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಹಸಿ ಬೆಳ್ಳುಳ್ಳಿನ ಸಿಪ್ಪೆ ತಕ್ಕೊಂಡು ಅಜ್ವಾನ ಹಾಕಿ ಅದನ್ನೆಲ್ಲ ಸಣ್ಣಗೆ ಕ್ರಷ್ ಮಾಡಬೇಕು. ಕ್ರಷ್ ಮಾಡಿ ಒಂದು ಪೋಟ್ಲಿ ಥರ ರೆಡಿ ಮಾಡಬೇಕು ಒಂದು ಬಟ್ಟೆಯಲ್ಲಿ. ಆ ಬಟ್ಟೆ ಕಾಟನ್ ಬಟ್ಟೆ ಆಗಿರಬೇಕು, ಬ್ರೀತೇಬಲ್ಲು. ಅದ್ರ ಸ್ಮೆಲ್ ಹೊರಗಡೆ ಬರ್ತಾ ಇರಬೇಕು. ಆ ಥರದ ಬಟ್ಟೆಯಲ್ಲಿ, ಟ್ರಾನ್ಸ್ಪರೆಂಟ್ ಬಟ್ಟೆಯಲ್ಲಿ ಇದನ್ನು ಸುತ್ತಿ ಒಂದು ಪೋಟ್ಲಿ ಥರ ಗಂಟು ಹಾಕಿ ಅದನ್ನು ಸ್ವಲ್ಪ ಜಜ್ಜಿದ್ರೆ ಅದ್ರ ಸ್ಮೆಲ್ ಜಾಸ್ತಿ ಆಗುತ್ತೆ. ಈ ಥರ ಜಜ್ಜಿ ಮಕ್ಕಳಿಗೆ ಸ್ವಲ್ಪ ಮೂಸಕ್ಕೆ ಕೊಡಬೇಕು. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಬೇಗ ಹೆಲ್ಪ್ ಆಗುತ್ತೆ. ಸಿರಪ್ಪೆಲ್ಲ ಹಾಕೋದಕ್ಕಿಂತ ಈ ಮನೆಮದ್ದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಮಕ್ಕಳಿಗೆ ಇದನ್ನು ಮೂಸಕ್ಕೆ ಕೊಡಬೇಕು. ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ವಾಸನೆ ನೋಡೋಕ್ಕೆ ಕೊಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೆ ಆದರೆ ಅವರು ಮಲಗಿರ್ತಾರಲ್ಲ, ಸ್ವಲ್ಪ ದೂರದಲ್ಲಿ 1 ಅಡಿ ದೂರದಲ್ಲಿ ಅಥವಾ ಅವ್ರು ಮಲಗಿರ್ತಾರಲ್ವ ಅಲ್ಲಿ ತಲೆ ಹತ್ರ ಈ ಥರ ಇಡಬೇಕು. ನಾನು ಇಟ್ಟು ತೋರಿಸ್ತಿದ್ದೀನಿ ನೋಡಿ, ಹಾಗೆ ಇಡಬೇಕು. ಈ ಥರ ಇಟ್ಟರೆ ಅದು ಸ್ವಲ್ಪ ಶೀತ ಏನಾದ್ರು ಇದ್ದರೆ ಎಳ್ಕೊಳ್ಳುತ್ತೆ. ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡ್ತಿದ್ದೀನಿ. ಬೇಳೆ ಮತ್ತು ನೆನ್ಸಕ್ಕೆ ಹಾಕಿದ್ದೆ, ಅದನ್ನು ಹಾಕ್ಕೊಂಡು ಟೊಮಾಟೊ ಮತ್ತು ಬೀನ್ಸು ಮಾಮೂಲಿ ಎಲ್ಲ ಹಾಕ್ತೀವಲ್ಲ ತರಕಾರಿನ. ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದೆಯೋ ಅದನ್ನು ಹಾಕ್ಕೊಳ್ಳಿ. ನಾನು ನಮ್ಮ ಮನೇಲಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಬೀನ್ಸು, ಟೊಮಾಟೊ, ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ. ನಾನು ಇಲ್ಲಿ ಆಯಿಲ್ ಹಾಕ್ತಿಲ್ಲ, ತುಪ್ಪ ಹಾಕ್ತಿದ್ದೀನಿ.
ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ. ನನಗೆ ಆಯಿಲ್ ಈಗ ಯಾಕೋ ನಮಗೆ ಸ್ವಲ್ಪ ಆರಾಮಿಲ್ಲ ಅನಿಸಿದಾಗ ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡೋದಿಲ್ಲ, ತುಪ್ಪನೇ ಯೂಸ್ ಮಾಡ್ತೀನಿ. ಒಗ್ಗರಣೆಗೆ ಕೂಡ ನಾನು ತುಪ್ಪನೇ ಯೂಸ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಆರಾಮಿಲ್ಲದಾಗ ಹೆಲ್ತ್ ಸ್ವಲ್ಪ ಬೇಗ ರಿಕವರ್ ಆಗಲಿ ಅಂತೇಳಿ ಈ ಥರ ಮಾಡ್ತೀನಿ. ತುಪ್ಪ ಸ್ವಲ್ಪ ಹೀಟ್ ಅಲ್ವಾ, ನೆಗಡಿ ಬೇಗ ಕಡಿಮೆ ಆಗುತ್ತೆ ಅಂತ ಈ ಥರ ಮಾಡಿದೆ. ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಆರೋಗ್ಯ ದೃಷ್ಟಿಯಿಂದ ನಾನು ಹೇಳಿದ್ದು ಅಷ್ಟೇ. ಸೊ ಇದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕ್ತಿದ್ದೀನಿ. ಮಾಮೂಲಿ ಎಲ್ಲ ಒಗ್ಗರಣೆ ಹಾಕ್ತೀವಲ್ಲ ಅದೇ ಥರ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನೆಕ್ಸ್ಟು ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಿದ್ದೀನಿ. ಬ್ಲೂ ಫ್ಲವರ್ ಇರುತ್ತಲ್ಲ, ಶಂಖದ ಹೂವು, ಅದರಲ್ಲಿಂದ ಒಂದು ರೈಸ್ ರೆಸಿಪಿನ ಮಾಡ್ತಿದ್ದೀನಿ. ಏನಿಲ್ಲ, ಅವನ್ನೆಲ್ಲ ಕ್ಲೀನಾಗಿ ಹೂವನ್ನೆಲ್ಲ ತೊಳ್ಕೊಬೇಕು. ನೆಕ್ಸ್ಟು ಅದನ್ನೆಲ್ಲ ಹಿಂದೆ ಅದು ತೊಟ್ಟಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಇದನ್ನೆಲ್ಲ ನೀರಲ್ಲಿ ಹಾಕಿ ಬಿಸಿ ಮಾಡಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಅದು ಕಲರೆಲ್ಲ ಬಿಟ್ಕೋಬೇಕು. ಬಿಟ್ಕೊಂಡ್ಮೇಲೆ ಅದು ನೀರನ್ನೆಲ್ಲ ಸೋಸಿ ಅಕ್ಕಿ ತೊಳೆದಿರ್ತೀವಲ್ಲ, ನೆನೆಸಿದ ಅಕ್ಕಿಗೆ ಹಾಕಿ ಆಮೇಲೆ ಮಾಮೂಲಿ ರೈಸ್ ಹೆಂಗೆ ಮಾಡ್ತೀವೋ ಆ ಥರ ಮಾಡಿಕೊಂಡ್ರೆ ಅದು ಸ್ವಲ್ಪ ಹೆಲ್ತಿಗೆ ಚೆನ್ನಾಗಿ ಒಳ್ಳೆಯದು. ಹಾರ್ಟಿಗೆಲ್ಲ ತುಂಬ ಒಳ್ಳೆಯದು, ಬ್ರೈನಿಗೂ ಒಳ್ಳೆಯದು. ನೆಕ್ಸ್ಟ್ ನಾವು ಅಡುಗೆ ಮಾಡಿ ಊಟ ಮಾಡ್ತಿದ್ದೀವಿ. ನೆಕ್ಸ್ಟ್ ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಸ್ವಲ್ಪ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ತುಂಬ ಹುಷಾರಿಲ್ಲದೆ ಇರೋದ್ರಿಂದ ಅವರು ತಿನ್ನೋದೇ ಇಲ್ಲ, ನಾನೇ ತಿನ್ನಿಸ್ಬೇಕು. ಹಾಗಾಗಿ ನನ್ನ ಮಗಳೂ ಎದ್ದಿದ್ಲು, ಸ್ವಲ್ಪ ಕಿರಿಕಿರಿ ಭಾಳ ಮಾಡ್ತಾನೇ ಇದ್ಲು. ಹಿಂಗೆ ಗೊತ್ತಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಯಾವ ಥರ ಇರುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಾದರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.